ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರಿಗೆ ಮಂಗಳವಾರ ಮತ್ತು ಇಂದು ಅಮಾವಾಸ್ಯೆ. ನೀವು ಮರೆತಿದ್ದೀರಿ ಎಂದು ಭಾವಿಸಿದ್ದ ಏನೋ ಇಂದು ಇದ್ದಕ್ಕಿದ್ದಂತೆ ನಿಮಗೆ ಮತ್ತೆ ನೆನಪಿಗೆ ಬರುತ್ತದೆ. ಇಂದು ಅಮಾವಾಸ್ಯೆಯಾದರೂ ಆ ವಿಷಯ ಇಂದು ಮುನ್ನೆಲೆಗೆ ಬರುತ್ತಿರುವುದರಿಂದ ನಿಮಗೆ ಏನಾದರೂ ಒಳ್ಳೆಯದು ಸಂಭವಿಸುವ ಸಾಧ್ಯತೆ ಇದೆಯೇ? ಅಥವಾ ಇಲ್ಲದಿದ್ದರೆ ನಿಮಗೆ ಏನಾದರೂ ಕೆಟ್ಟದ್ದು ಸಂಭವಿಸುವ ಸಾಧ್ಯತೆ ಇದೆಯೇ? ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡಬೇಡಿ. ಈ ರಾಶಿಯವರು ಮರೆತಿದ್ದ ಹಳೆಯ ರಹಸ್ಯವು ಜುಲೈ 14ರ ಮಂಗಳವಾರದಂದು ಮತ್ತೆ ಹುಟ್ಟುತ್ತದೆ. ಕೆಲವು ವಿಷಯಗಳು ಕಾಲದ ಗರ್ಭದಲ್ಲಿ ವಿಲೀನವಾಗುತ್ತದೆ ಎಂದು ನಾವು ಭಾವಿಸುತ್ತೇವೆ. ಅವು ವಿಲೀನಗೊಂಡಿವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಾವು ಅವುಗಳನ್ನು ಮುಂದೆ ತಂದು ನಿಲ್ಲುವಂತೆ ಮಾಡಿದಾಗ ಉಂಟಾಗುವ ಆಘಾತ ಸಾಮಾನ್ಯವಲ್ಲ. ಈ ರಾಶಿಯವರು ಜುಲೈ 14 ಮಂಗಳವಾರ ತಮ್ಮ ಜೀವನದಲ್ಲಿ ಒಂದು ರೀತಿಯ ಮನಸ್ಸನ್ನು ತಡೆಯುವ ಘಟನೆಯನ್ನು ಎದುರಿಸುತ್ತಾರೆ. ಹಲವು ವರ್ಷಗಳ ಹಿಂದೆ ಅಥವಾ ಹಲವು ತಿಂಗಳುಗಳ ಹಿಂದೆ ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಮರೆತು ಹೋಗಿದೆ ಅಥವಾ ಅಳಿಸಿ ಹೋಗಿದೆ ಎಂದು ನೀವು ಭಾವಿಸಿದ್ದ ಒಂದು ಪ್ರಮುಖ ವಿಷಯವು ಇಂದು ಮತ್ತೆ ಇದ್ದಕ್ಕಿದ್ದಂತೆ ನಿಮಗೆ ಬರುತ್ತದೆ. ಆ ವಿಷಯ ಹೊರಬಂದಾಗ ಮೊದಲು ನಿಮ್ಮ ಹೃದಯವು ಇದ್ದಕ್ಕಿದ್ದಂತೆ ನಿಮ್ಮ ಗಂಟಲಿನಲ್ಲಿ ಒಂದು ಗಡ್ಡೆಯಂತೆ ಭಾಸವಾಗುತ್ತದೆ ಮತ್ತು ನಂತರ ನಿಮ್ಮ ಬೆನ್ನು ಇದ್ದಕ್ಕಿದ್ದಂತೆ ಗಟ್ಟಿಯಾಗುತ್ತದೆ. ಇಂದು ರೋಮಾಂಚನಕಾರಿಯಾಗಿದೆ, ಏಕೆಂದರೆ ಆ ಒಂದು ವಿಷಯವು ಮುಂಬರುವ ದಿನಗಳಲ್ಲಿ ನಿಮ್ಮ ಆರ್ಥಿಕ ವಲಯ ಮತ್ತು ನಿಮ್ಮ ಭವಿಷ್ಯವನ್ನು ಹೊಸ ದಿಕ್ಕಿನಲ್ಲಿ ಬದಲಾಯಿಸಲಿದೆ. ಆ ಹಳೆಯ ರಹಸ್ಯವೇನು? ಆ ಮಂಗಳವಾರ ಪ್ರಕೃತಿ ನಿಮಗೆ ತರುವ ಆ ಮರೆತು ಹೋದ ವಿಷಯ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳುತ್ತೇವೆ. ಯಾವುದೇ ಲಿಪಿ ಇಲ್ಲದೆ ಕೊನೆಯವರೆಗೂ ವೀಕ್ಷಿಸಿ, ಏಕೆಂದರೆ ಕಾಲವು ಪರದೆಯ ಹಿಂದೆ ಮರೆಮಾಡಿದ ಆ ಸತ್ಯಗಳು ಈಗ ಹೊರಗೆ ಬಹಿರಂಗಗೊಳ್ಳಲಿವೆ. ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸುವುದು ಉತ್ತಮ. ಜ್ಯೋತಿಷ್ಯದ ಪ್ರಕಾರ ಜುಲೈ 14 ಮಂಗಳವಾರ. ಆದ್ದರಿಂದ ನೀವು 8ನೇ ಸ್ಥಾನದಲ್ಲಿರುವುದರಿಂದ ಗುಪ್ತ ಸಂಪತ್ತು ಮತ್ತು ಲಾಭ ಸ್ಥಾನಗಳಲ್ಲಿ ಗ್ರಹಗಳ ಸಂಯೋಗವು ಹೆಚ್ಚು ಅದ್ಭುತವಾದ ಯೋಗವನ್ನು ನೀಡಲಿವೆ. ಇದಲ್ಲದೆ ಮಂಗಳವಾರ ಮಂಗಳನ ಬಲದಿಂದಾಗಿ ಹಳೆಯ ವಿವಾದಗಳು ಬಗೆಹರಿಯುತ್ತವೆ ಮತ್ತು ಸತ್ಯವು ಸುಲಭವಾಗಿ ಹೊರಬರುತ್ತದೆ. ವಿಶೇಷವಾಗಿ ಇಂದು ಸಂಜೆ ನಕ್ಷತ್ರಗಳ ಸಂಚಾರದಿಂದಾಗಿ ಚಂದ್ರನು ನಿಮ್ಮ ರಾಶಿಚಕ್ರ ಚಿಹ್ನೆಯ ಅದೃಷ್ಟದ ಸ್ಥಳದಲ್ಲಿ ಬೀಳುವುದರಿಂದ ಮರೆತು ಹೋದ ವಿಷಯಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ನೇರವಾಗಿ ಸಂಪರ್ಕಗೊಳ್ಳುತ್ತವೆ. ಆಕಾಶದಲ್ಲಿ ನಡೆಯುತ್ತಿರುವ ಈ ಗ್ರಹಗಳ ರಚನೆಗಳು ನಿಮ್ಮ ಮುಂದೆ ಇರುವ ಭ್ರಮೆಗಳನ್ನು ಶಾಶ್ವತವಾಗಿ ತೆಗೆದುಹಾಕಲಿವೆ. ನಿಜವಾದ ವಿಷಯಕ್ಕೆ ಬಂದಾಗ ಈ ರಾಶಿಯವರ ಮುಖ್ಯ ಲಕ್ಷಣವೆಂದರೆ ಅವರು ವರ್ತಮಾನದಲ್ಲಿ ವಾಸಿಸುತ್ತಾರೆ ಮತ್ತು ಭವಿಷ್ಯಕ್ಕಾಗಿ ಶ್ರಮಿಸುತ್ತಾರೆ. ನೀವು ಇಂದಿನ ನಷ್ಟಗಳನ್ನು ಅಥವಾ ಕಹಿ ಅನುಭವಗಳನ್ನು ನಿಮ್ಮ ಮನಸ್ಸಿನಲ್ಲಿ ಊದು ಹಾಕಿಕೊಂಡಿದ್ದೀರಿ ಮತ್ತು ಮೇಲ್ನೋಟಕ್ಕೆ ಪ್ರಾಯೋಗಿಕವಾಗಿ ಶಾಂತವಾಗಿ ಕಾಣುತ್ತೀರಿ. ಅದು ಪ್ರೀತಿಯ ವಿಷಯವಾಗಲಿ ಅಥವಾ ಸಂಬಂಧಗಳಾಗಿರಲಿ, ಸ್ನೇಹವಾಗಿರಲಿ, ಹಣವಾಗಿರಲಿ ಅಥವಾ ಕುಟುಂಬದ ಸಮಸ್ಯೆಗಳಾಗಲಿ ಅಥವಾ ನಿಮ್ಮ ಸಂಗಾತಿಯ ವ್ಯವಹಾರಗಳಾಗಲಿ, ನೀವು ಇಂದಿನದನ್ನು ಬಿಟ್ಟು ಮುಂದೆ ಮುಂದುವರಿಯುತ್ತೀರಿ. ಮೇಲ್ನೋಟಕ್ಕೆ ನೀವು ತುಂಬ ಪ್ರಾಯೋಗಿಕವಾಗಿ ಕಾಣುತ್ತೀರಿ, ಆದರೆ ಶಾಂತವಾಗಿರಲು ಸಾಧ್ಯವಿಲ್ಲ. ನೀವು ಏನನ್ನಾದರೂ ಬಿಟ್ಟು ಹೋದರೆ ಅದರ ಬಗ್ಗೆ ಮತ್ತೆ ಯೋಚಿಸಿ ಸಮಯ ವ್ಯರ್ಥ ಮಾಡುವುದು ನಿಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ. ನೀವು ಯಾವಾಗಲೂ ಸಭ್ಯವಾಗಿ ಮತ್ತು ವ್ಯಾವಹಾರಿಕ ಮನಸ್ಸಿನಿಂದ ಎದ್ದು ನಿಲ್ಲುತ್ತೀರಿ. ನೀವು ಗುಪ್ತ ಸ್ವಭಾವವನ್ನು ಹೊಂದಿದ್ದೀರಿ. ನೀವು ಕೆಲವು ಹಳೆಯ ವಿಷಯಗಳನ್ನು ಸುಲಭವಾಗಿ ಮರೆತು ಬಿಡುತ್ತೀರಿ. ಉದಾಹರಣೆಗೆ,
ಹಿಂದೆ ಯಾರಿಗಾದರೂ ನೀಡಿದ ಮಾತುಗಳು ಅಥವಾ ಹಿಂದೆ ನಿಮ್ಮಿಂದ ದೂರವಾದ ಜನರು ಅಥವಾ ಹಿಂದೆ ಎಲ್ಲೋ ನಿಮ್ಮಿಂದ ಮರೆಮಾಡಲ್ಪಟ್ಟ ಕೆಲವು ವಿಷಯಗಳು ಕೆಲವೊಮ್ಮೆ ಆದರೆ ಪದಗಳ ವಿಷಯದಲ್ಲಿ ನೀವು ಮರೆತು ಬಿಡುತ್ತೀರಿ. ನೀವು ಏನನ್ನಾದರೂ ಅಥವಾ ಯಾರನ್ನಾದರೂ ಮರೆತು ಬಿಡಬಹುದು, ಆದರೆ ನೀವು ಪ್ರೀತಿಸುವವರ ಬಗ್ಗೆ ಅಥವಾ ನೀವು ಪ್ರೀತಿಸುವವರ ಬಗ್ಗೆ ಎಂದಿಗೂ ಮರೆತು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀವು ಆ ಬಂಧಗಳನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ, ಆದರೆ ನಿಮ್ಮ ವ್ಯವಹಾರ ಜೀವನ ಅಥವಾ ನಿಮ್ಮ ವೃತ್ತಿ ಮತ್ತು ನಿಮ್ಮ ವೃತ್ತಿ ಜೀವನದ ಒತ್ತಡದಿಂದಾಗಿ ನೀವು ಅವುಗಳನ್ನು ಪಕ್ಕಕ್ಕೆ ಇಟ್ಟಿದ್ದೀರಿ. ಅಲ್ಲದೆ ನಿಮ್ಮ ಜಾತಕದಲ್ಲಿನ ವಿಚಿತ್ರ ಸಂಯೋಜನೆಯಿಂದಾಗಿ ನೀವು ಮರೆತಿರುವ ವಿಷಯಗಳು ಸರಿಯಾದ ಸಮಯದಲ್ಲಿ ನಿಮ್ಮ ಬಳಿಗೆ ಬರುತ್ತವೆ ಮತ್ತು ಅವು ನಿಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸುತ್ತವೆ. ಈ ಸ್ವಭಾವವು ಈಗ ಮಂಗಳವಾರ ನಿಮ್ಮೊಂದಿಗೆ ಇರುತ್ತದೆ. ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಸಂಭವಿಸಲಿದೆ. ಅಂದರೆ ಸ್ನೇಹಿತರೆ, ಇಂದಿನ ಘಟನೆಯಂತಹ ಘಟನೆಯು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾಳೆ ಎಂದು ನೀವು ಭಾವಿಸುವಂತೆ ಮಾಡಿತು ಮತ್ತು ಆ ಮಹಿಳೆ ನಮ್ಮ ಜೀವನದಲ್ಲಿ ಇಲ್ಲ ಮತ್ತು ಅವಳು ನಮ್ಮ ಜೀವನದಲ್ಲಿ ಎಂದಿಗೂ ಬರುವುದಿಲ್ಲ. ಅವಳು ಬಂದರೂ ಅವಳು ಮತ್ತೆ ನಮ್ಮೊಂದಿಗೆ ಮಾತನಾಡುವುದಿಲ್ಲ ಅಥವಾ ನಮ್ಮ ಜೀವನಕ್ಕೆ ಬರುವುದಿಲ್ಲ. ಈಗ ನೀವು ಅವಳನ್ನು ಸಂಪೂರ್ಣವಾಗಿ ಮರೆಯಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುವ ಪರಿಸ್ಥಿತಿ ಇದೆ. ನಿಮ್ಮ ಮಾತುಗಳು, ನಿಮ್ಮ ಒಳ್ಳೆಯತನ, ನಿಮ್ಮ ನಡವಳಿಕೆ, ನಿಮ್ಮ ಬುದ್ಧಿವಂತಿಕೆ, ನಾನು ಹಿಂದೆ ನಿಮ್ಮನ್ನು ಅನಗತ್ಯವಾಗಿ ತೊಂದರೆಗೊಳಿಸಿದ್ದೇನೆ, ನಾನು ಅನಗತ್ಯವಾಗಿ ನಿಮಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಿದ್ದೇನೆ, ನೀವು ಸಂಪೂರ್ಣವಾಗಿ ನಿಮ್ಮ ಪಾದಗಳ ಮೇಲೆ ಇದ್ದೀರಿ ಎಂದು ನೀವು ನಿಮ್ಮ ಸ್ವಂತ ಕಣ್ಣುಗಳಿಂದ ನೋಡುತ್ತೀರಿ. ಇದು ಒಂದು ಪ್ರಮುಖ ವಿಷಯ. ಅದೇ ರೀತಿ ನೀವು ನೋಡಿದರೆ ಎರಡನೆಯ ದೊಡ್ಡ ವಿಷಯವೆಂದರೆ ನನ್ನ ಸ್ನೇಹಿತರೆ, ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಆರ್ಥಿಕ ತಿರುವುಗಾಗಿ ನೀವು ಕೆಲವು ಹೊಸ ಆದಾಯದ ಮೂಲಗಳನ್ನು ಗಂಭೀರವಾಗಿ ಹುಡುಕುತ್ತಿರುವಾಗ ನಿಮ್ಮ ಸುತ್ತಲಿನ ಮಾರುಕಟ್ಟೆ ಪರಿಸ್ಥಿತಿಗಳು ನಿಮಗೆ ತಿಳಿದಿಲ್ಲದ ಗೊಂದಲವನ್ನು ಸೃಷ್ಟಿಸುತ್ತಿವೆ. ಆದರೆ ನೀವು ನನಗೆ ಒಳ್ಳೆಯ ಅವಕಾಶ ಯಾವಾಗ ಬರುತ್ತದೆ ಎಂದು ನಿರಂತರವಾಗಿ ಹುಡುಕುತ್ತಿದ್ದೀರಿ ಮತ್ತು ಅಂತಹ ಸಮಯದಲ್ಲಿ ಆ ಹಳೆಯ ಆಯುಧವು ನಿಮ್ಮ ಕೈಯನ್ನು ಮತ್ತೆ ಸೇರಲಿದೆ ಮತ್ತು ವಿಶೇಷವಾಗಿ ನೀವು ನೆಲದ ಮೇಲೆ ಇಟ್ಟಿರುವ ಹಳೆಯ ಆಸ್ತಿ ಅಥವಾ ಭೂ ಒಪ್ಪಂದ, ಆ ಕೆಲಸದ ಪ್ರಗತಿಯಿಂದಾಗಿ ಇದೆಲ್ಲವೂ ಬರುತ್ತದೆ. ಈ ಮಹಿಳೆ ನನ್ನ ಜೀವನದಲ್ಲಿ ಬಂದ ಕಾರಣ ಇದೆಲ್ಲವೂ ನಮಗೆ ಒಂದೇ ಬಾರಿಗೆ ಬಂದಿತ್ತು ಎಂದು ನೀವು ಭಾವಿಸುವಿರಿ. ಇದು ನಿಜ, ಏಕೆಂದರೆ ಆ ಮಹಿಳೆಯ ಮಾತನ್ನು ಕೇಳಿದ್ದರಿಂದ ಅಥವಾ ಆ ಮಹಿಳೆಯ ಬಳಿಗೆ ಬಂದ ಕಾರಣ ಅವಳು ತಪ್ಪು ಮಾಡಿ ನಿಮ್ಮನ್ನು ತೊರೆದಳು. ಆದರೆ ಅವಳು ಒಂದೇ ಒಂದು ತಪ್ಪು ಮಾಡಲಿಲ್ಲ, ಆದರೆ ಅವಳು ನಿಮ್ಮನ್ನು ನಿರಾಶೆಗೊಳಿಸಿದ್ದರಿಂದ ನೀವು ಅದನ್ನು ಪಡೆಯುವುದಿಲ್ಲ ಎಂದು ನೀವು ಭಾವಿಸಿದ್ದೀರಿ ಮತ್ತು ವಿಷಯಗಳಿನ ಕೆಲವು ನ್ಯೂನತೆಗಳಿಂದಾಗಿ ನಿಮಗೆ ಅದು ಸಿಗುವುದಿಲ್ಲ. ನೀವು ಅಹಂಕಾರದ ಸಮಸ್ಯೆಗಳಿಂದಾಗಿ ಒಂದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದರೂ ಆ ಮಹಿಳೆ ಮತ್ತೆ ನಿಮ್ಮ ಬಳಿಗೆ ಬಂದರು. ಇಂದು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮವಾದ ಅವಕಾಶಗಳನ್ನು ಪಡೆಯುತ್ತೀರಿ. ಇವೆಲ್ಲವೂ ನಿಮಗೆ ಅದ್ಭುತವಾದ ಯೋಗವನ್ನು ಒದಗಿಸುವ ಅವಕಾಶಗಳಾಗಿವೆ ಮತ್ತು ನೀವು ನಿನ್ನೆ ಸಂಪೂರ್ಣವಾಗಿ ಮರೆತಿದ್ದ ವಿಷಯವು ಮತ್ತೆ ನಿಮ್ಮ ನೆನಪಿಗೆ ಬರುತ್ತದೆ. ವಿಶೇಷವಾಗಿ ನಿಜವಾದ ವಿಷಯವೇನು? ಇದರ ಹಿಂದೆ 3 ರೀತಿಯ ಬದಲಾಯಿಸಲಾಗದ ಅದೃಷ್ಟ ಚಿಹ್ನೆಗಳಿವೆ. ಮೊದಲನೆಯದಾಗಿ, ಇಂದು ನೀವು ಮನೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದೀರಿ ಅಥವಾ ನೀವು ಫೈಲ್ಗಳನ್ನು ತೆರೆದಾಗ ಅಥವಾ ಹಳೆಯ ಇಮೇಲ್, ಮೊಬೈಲ್ ಗ್ಯಾಲರಿಯನ್ನು ಸ್ಕ್ರೋಲ್ ಮಾಡಿದಾಗ ನಿಮ್ಮ ದೀರ್ಘಕಾಲ ಮರೆತು ಹೋದ ವಿಷಯಗಳು ಪುರಾವೆಗಳೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ. ಹಳೆಯ ದಾಖಲೆಗಳು ಅಥವಾ ಹಿಂದಿನ ಆಸ್ತಿ ವಿವರಗಳು
ನಿಮಗೆ ಬರುತ್ತವೆ. ಅದು ನಿಮಗೆ ಲಕ್ಷ್ಮಿಯ ಅನುಗ್ರಹವನ್ನು ತರುತ್ತದೆ. ಅದೇ ರೀತಿ ಸಾಮಾಜಿಕ ಮಾಧ್ಯಮ ಅಥವಾ ಉತ್ತಮ ಅವಕಾಶದ ಮೂಲಕ ನೀವು ಹೆಚ್ಚು ಅಭಿವೃದ್ಧಿ ಹೊಂದುತ್ತೀರಿ. ನಿಮ್ಮನ್ನು ಸಂಪೂರ್ಣವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತೀರಿ. ನಿಮ್ಮನ್ನು ಮುಂದೆ ತರುವ ಬದಲಾವಣೆಗಳು ಮತ್ತು ಮಾರ್ಗಗಳನ್ನು ತರುವ ಅವಕಾಶಗಳು ಇವೆ. ಅದಕ್ಕಾಗಿಯೇ ಸ್ನೇಹಿತರೆ, ಇಂದು ನಾನು ಏನೇ ಮಾಡಿದರೂ ನಮಗೆ ಅರ್ಹವಾದದ್ದು ಸಿಗುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ಇಂದು ಆ ಮಹಿಳೆಯ ಪಾದವನ್ನು ತುಳಿಯುವ ಮೂಲಕ ಮತ್ತು ಅವಳ ಮಾತುಗಳಿಂದ ಅಥವಾ ಅವಳು ನಿಮ್ಮ ಜೀವನದಲ್ಲಿ ಬರುವುದರಿಂದ ನೀವು ಸಹ ಒಳ್ಳೆಯ ಅವಕಾಶಗಳನ್ನು ಪಡೆಯುತ್ತೀರಿ. ಆದರೆ ಕೆಲವರು ನಮ್ಮ ಅದೃಷ್ಟ ಚೆನ್ನಾಗಿದೆ ಮತ್ತು ಅದು ನಮಗೆ ಬಂದಿದೆ ಎಂದು ಕೆಲವರು ಭಾವಿಸುತ್ತಾರೆ. ಮೊದಲನೆಯದಾಗಿ ಇದರಲ್ಲಿ ಆರ್ಥಿಕ ಸಂಪತ್ತು ಹಲವು ವರ್ಷಗಳ ಹಿಂದೆ ಮಾಡಿದ ಸಣ್ಣ ಹೂಡಿಕೆಯಾಗಿದೆ ಮತ್ತು ಮರೆತು ಹೋದ ಅವಕಾಶಗಳು ಹಳೆಯವು. ವಿಮಾ ಬಾಂಡ್ಗಳ ಪೇಪರ್ಗಳು, ನಿಮ್ಮ ಹಿರಿಯರ ಕರ್ಮಪತ್ರಗಳು ಇತ್ಯಾದಿಗಳು ಬೆಳಕಿಗೆ ಬರಬಹುದಾದ ಎಲ್ಲ ಸಾಧ್ಯತೆಗಳಿವೆ. ಅದೇ ರೀತಿ ನೀವು ಎರಡನೆಯದನ್ನು ನೋಡಿದರೆ ಪೂರ್ವಜರು ಅಥವಾ ನಿಮ್ಮ ಭೂತಕಾಲಕ್ಕೆ ಸಂಬಂಧಿಸಿದ ಆಸ್ತಿ ಅಥವಾ ಮನೆಗಳಿಗೆ ಸಂಬಂಧಿಸಿದ ಭೂ ಒಪ್ಪಂದಗಳು ಅಥವಾ ವಿಲ್ ಪೇಪರ್ಗಳು ಅನಿರೀಕ್ಷಿತವಾಗಿ ನಿಮ್ಮ ಕೈಗೆ ಬರುತ್ತವೆ. ಮತ್ತು ಮೂರನೆಯ ಸೂಚನೆ ಎಂದರೆ ಒಬ್ಬ ಮಹಿಳೆ ನೀಡಿದ ಕಲ್ಪನೆಯಿಂದಾಗಿ ಅವಳು ನಿಮ್ಮ ಹಳೆಯ ಸಂಪರ್ಕದಿಂದ ನಿಮ್ಮ ಜೀವನಕ್ಕೆ ಬರುತ್ತಾಳೆ. ಅವಳು ಹೇಳುವ ಯಾವುದೋ ಕಾರಣದಿಂದ, ಅವಳು ಮಾಡುವ ಯಾವುದೋ ಕಾರಣದಿಂದ ನೀವು ಮೊದಲು ಮಾಡಲು ಸಾಧ್ಯವಾಗದ ಏನನ್ನಾದರೂ ಅನಿರೀಕ್ಷಿತವಾಗಿ ಪಡೆಯುತ್ತೀರಿ. ಮುಂದಿಟ್ಟ ಕೆಲಸಗಳನ್ನು ಒಮ್ಮೆಗೆ ತೆಗೆದುಕೊಂಡು ಎಲ್ಲವನ್ನೂ ಮುಂದಕ್ಕೆ ಸಾಗಿಸುವ ಅವಕಾಶಗಳು ಇವೆ. ಅದಕ್ಕಾಗಿಯೇ ಇಂದು ನಿಮ್ಮ 6ನೇ ಇಂದ್ರಿಯವನ್ನು ನಂಬಿ ಮತ್ತು ಈ ವಿಶೇಷ ಸಾಮರ್ಥ್ಯವನ್ನು ಆಯುಧವಾಗಿ ಬಳಸಿಕೊಳ್ಳಿ. ಇಂದು ನಿಮ್ಮ ಜೀವನದಲ್ಲಿ ಬರುವ ಅವಕಾಶಗಳು ಮುಂದಿನ 10 ವರ್ಷಗಳಲ್ಲಿ ಎಂದಿಗೂ ಬರುವುದಿಲ್ಲ. ಆದ್ದರಿಂದ ಮರೆತು ಹೋದ ವಿಷಯವು ಈಗ ನಿಮಗೆ ಮತ್ತೆ ಬರಲು ಮುಖ್ಯ ಕಾರಣವೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿನ ಕಾಲದ ಮಹಿಮೆ ಮತ್ತು ನೀವು ನಿಮ್ಮೊಂದಿಗೆ ಪ್ರಾಮಾಣಿಕರಾಗಿದ್ದರಿಂದ ನಿಮ್ಮನ್ನು ತೊರೆದ ಮಹಿಳೆ, ನಿಮ್ಮಿಂದ ಕಳೆದು ಹೋದ ಆಸ್ತಿ ನಿಮ್ಮ ಬಳಿಗೆ ಬರುತ್ತಿವೆ. ಎಂದಿಗೂ ಆಗುವುದಿಲ್ಲ ಎಂದು ನೀವು ಭಾವಿಸಿದ್ದ ವಿಷಯಗಳು ನಿಮ್ಮ ಬಳಿಗೆ ಬರುತ್ತವೆ. ನೀವು ಭಾವಿಸಿದ್ದ ಅವಕಾಶಗಳು ಒಂದೇ ಬಾರಿಗೆ ಬರುತ್ತವೆ. ಆದ್ದರಿಂದ ಇದು ದೇವರ ಚಿತ್ತ. ನನ್ನ ಸ್ನೇಹಿತರೆ, ದೇವರೇ ನೀನು ಪ್ರಸ್ತುತ ಎದುರಿಸುತ್ತಿರುವ ಎಲ್ಲ ಆರ್ಥಿಕ ತೊಂದರೆಗಳನ್ನು ನೋಡಿ ನೀನು ಹಿಂದೆ ಮರೆಮಾಡಿದ್ದ ರಹಸ್ಯವನ್ನು ನಿಮಗೆ ತರುತ್ತಿದ್ದಾನೆ. ಅದನ್ನು ನೀನು ಹೊಸ ರೀತಿಯಲ್ಲಿ ಕಂಡುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಸಮಯವು ನಿಧಿ ಬೆಳೆಯುತ್ತಿದೆ ಎಂದು ತೋರಿಸುತ್ತದೆ. ಆದ್ದರಿಂದ ಈ ಘಟನೆಯು ನಿಮಗೆ ಉತ್ತಮ ಪ್ರಯೋಜನಗಳನ್ನು ಹೊಂದಿದೆ. ಯಾವುದೇ ಮಹಿಳೆಗೆ ಅಪಾರ ದೀರ್ಘಕಾಲೀನ ಪ್ರಯೋಜನಗಳನ್ನು ಹೊಂದಿದೆ. ನೀವು ಬಳಲುತ್ತಿದ್ದರೆ ಆ ಮಹಿಳೆ ಮತ್ತೆ ನಿಮ್ಮ ಕಾಲಿಗೆ ಬರುವವರೆಗೂ ನಾವು ನಿಮ್ಮೊಂದಿಗೆ ನಿಲ್ಲುತ್ತೇವೆ. ನಿಮ್ಮ ಜೀವನದಲ್ಲಿ ಬಂದು ನಿಮ್ಮೊಂದಿಗೆ ಜೀವನವನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ನೀವು ಸಂತೋಷವಾಗಿರುತ್ತೀರಿ. ಅದೇ ರೀತಿ ಮಹಿಳೆ ಬಂದ ನಂತರ ನಿಮ್ಮ ಕೈಯಲ್ಲಿ ಹಣ ಮತ್ತು ಜಮೀನು ಪತ್ರಗಳು ತಕ್ಷಣವೇ ಸಿಗುತ್ತವೆ. ಇದೆಲ್ಲವೂ ಒಂದೇ ಬಾರಿಗೆ ಸಂಭವಿಸುತ್ತದೆ. ನಂತರ ಇದೆಲ್ಲದರಿಂದ ನಿಮಗೆ ಮಹಿಳೆ ಸಿಗುತ್ತಾಳೆ ಎಂದು ನೀವು ಭಾವಿಸುವಿರಿ. ಆದರೆ ಅದು ಕೇವಲ ತಪ್ಪು ಕಲ್ಪನೆ. ನಷ್ಟಗಳ ವಿಷಯಕ್ಕೆ ಬಂದಾಗ ಆ ಹಳೆಯ ವಿಷಯಗಳನ್ನು ಕಾನೂನುಬದ್ಧವಾಗಿ ಅಥವಾ ಪ್ರಾಯೋಗಿಕವಾಗಿ ಮತ್ತೆ ಸಾಲಿನಲ್ಲಿ ಇರಿಸಲು ನೀವು ತಾಳ್ಮೆಯಿಂದಿರಬೇಕು. ಆದರೆ ಆ ಮಹಿಳೆ ನೀವು ನಂಬುವ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಅವೆಲ್ಲವೂ ಒಂದೇ ಬಾರಿಗೆ ನಿಮ್ಮ ಬಳಿಗೆ ಬರುವುದಿಲ್ಲ. ಆದ್ದರಿಂದ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಈ ರಾಶಿಯವರ ಜೊತೆ ಹಂಚಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸ್ನೇಹಿತರೆ. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.